ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇದು ಎಲ್ರಿಗೂ ಕಾಡುವಂತಹ ಒಂದು ದೊಡ್ಡ ಪ್ರಶ್ನೆಯಾಗಿರುತ್ತೆ. ಅದೇನಪ್ಪ ಅನ್ನೋದಾದರೆ, ಏನು ಮಾಡಿದ್ರೂ ಸಹ ಕೂಡ ವೆಯ್ಟ್ ಲಾಸ್ ಆಗ್ತಿಲ್ಲ, ಅಂದರೆ ತೂಕ ಕಡಿಮೆ ಮಾಡೋದಕ್ಕೆ ಆಗ್ತಿಲ್ಲ. ಒಂದು ಇಂಚು ಸಹ ಕೂಡ ಹೊಟ್ಟೆಯ ಬೊಜ್ಜು ಅನ್ನೋದು ಕಡಿಮೆ ಆಗ್ತಾನೇ ಇಲ್ಲ. ಎಷ್ಟು ದಿನದಿಂದ ಹೆಲ್ತಿಯಾಗಿ ಡಯಟ್ ಮಾಡ್ತಿದ್ದೀನಿ ಮತ್ತು ಎಕ್ಸಸೈಸ್ ಮಾಡ್ತಿದ್ದೀನಿ, ಸುಮಾರು ಒಂದು 2-3 ತಿಂಗಳಿಂದ ಮಾಡ್ತಿದ್ದೀನಿ. ಒಂದೇ ಒಂದು ಇಂಚು ಸಹ ಕೂಡ ನಾನು ಸಣ್ಣನೇ ಆಗಲಿಲ್ಲ. ನಾರ್ಮಲಾಗಿ ಯಾವ ಡ್ರೆಸ್ ಆಗ್ತಿದೆಯೋ ಸೊ ಅದೇ ಡ್ರೆಸ್ ಆಗ್ತಿದೆ. ಬೇರೆ ಡ್ರೆಸ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಸೈಜ್ ಇರುವಂಥ ಡ್ರೆಸ್ನ ಹಾಕ್ಕೊಳ್ಳೋಣ ಅಂದರೆ ಹಾಕ್ತಾನೇ ಇಲ್ಲ. ಏನು ಮಾಡೋದು ಅಂತ ಕ್ವಶನ್ ಮಾರ್ಕ್ ಆಗಿಬಿಟ್ಟಿರುತ್ತೆ ಕೆಲವೊಬ್ಬರಿಗೆ. ಸೊ ಆ ರೀಸನ್ಗಾಗಿ ನಾನು ಈ ದಿನ ನಿಮಗೆ ಒಂದು ಸೂಪರ್ ಆ್ಯಂಡ್ ಎಫೆಕ್ಟಿವ್ ರಿಸಲ್ಟ್ ಕೊಡುವಂತಹ ಡ್ರಿಂಕ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಈ ಒಂದು ಡ್ರಿಂಕ್ನ ನೀವು 1 ವಾರಗಳ ಕಾಲ ಸತತವಾಗಿ ಸೇವನೆ ಮಾಡಿದ್ರೆ ಸಾಕಾಗತ್ತೆ. ನಿಜವಾಗ್ಲೂ ನೀವು ನಂಬ್ತಿರೋ ಇಲ್ವೋ, ಬೆಣ್ಣೆಯಂತೆ ನಿಮ್ಮ ಮೈಯಲ್ಲಿರುವಂಥ ಬೊಜ್ಜು ಅನ್ನೋದು ಕರಗೋಗ್ಬಿಡತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ, ಅಥವಾ ಈ ಒಂದು ಡ್ರಿಂಕ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಒಂದು ಡ್ರಿಂಕ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು 200 ml ಆಗೋಷ್ಟು ನೀರನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಒಂದು ಇಂಚು ಅಥವಾ 1.5 ಇಂಚ್ ಆಗೋಷ್ಟು ಶುಂಠಿಯನ್ನು, ಅದರ ಮೇಲೆ ಇರುವಂಥ ಸಿಪ್ಪೆಯನ್ನು ತೆಗೆದು ಗ್ರೇಟ್ ಮಾಡಿ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ. ಆ ರಸವನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಶುಂಠಿಯ ರಸ ಒಂದು 1/2 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಸೊ ನಂತರ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಚಕ್ಕೆ ಪುಡಿ, ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸ, ಮತ್ತು ರುಚಿಗೆ ಬೇಕಿದ್ದಲ್ಲಿ ನೀವು, ಇದು ಆಪ್ಷನಲ್ ಸಂಪೂರ್ಣವಾಗಿ, ಜೇನುತುಪ್ಪ. ಚಕ್ಕೆ ಅದೇ ಒಂದು ರೀತಿ ನಮಗೆ ಟೇಸ್ಟ್ ಅನ್ನೋದು ಕೊಟ್ಬಿಡುತ್ತೆ. ಚಕ್ಕೆ, ನಿಂಬೆಹಣ್ಣಿನ ರಸ ಎಲ್ಲ ಹಾಕಿರ್ತೀರಲ್ವ, ಮತ್ತು ಜಿಂಜರ್ ಹಾಕಿರ್ತೀರಿ. ಹನಿ ಅಂದರೆ ಜೇನುತುಪ್ಪ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡ್ಬೋದು. ಇಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಡ್ರಿಂಕ್ನ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಆದಷ್ಟು ಉಗುರು ಬೆಚ್ಚಗೆ ಇರಬೇಕು ಈ ಒಂದು ನೀರನ್ನೋದು. ಸೊ ಮೊದಲನೇದಾಗಿ ನಾನು ಇಲ್ಲಿ ಶುಂಠಿಯ ರಸವನ್ನು ತೆಗೆದುಕೊಂಡಿದ್ದೀನಿ. ಶುಂಠಿಯ ರಸ ನೀವು ನಂಬ್ತಿರೋ ಇಲ್ವೋ, ತೂಕ ಕಡಿಮೆ ಮಾಡೋದ್ರಲ್ಲಿ ಇದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಮತ್ತು ಚಕ್ಕೆ ಪುಡಿನೂ ಅಷ್ಟೇ ಸ್ನೇಹಿತರೆ, ಮೇಯ್ನಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ಆಗಿರ್ಬೋದು, ಹೊಟ್ಟೆ ಸುತ್ತ ಇರುವಂತಹ ಬೊಜ್ಜನ್ನು ಕರಗಿಸೋದಕ್ಕೆ ಆಗಿರ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಮತ್ತು ಅದನ್ನು ಸಹ ಕೂಡ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಂಬೆಹಣ್ಣಿನ ರಸ ಸಹ ಕೂಡ ನಿಮಗೆಲ್ಲ ತಿಳಿದಿರೋ ಹಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲಿ ವಿಟಮಿನ್ ಸಿ ಅನ್ನೋ ಅಂಶ ಹೇರಳವಾಗಿದ್ದು ನಿಮ್ಮ ಸ್ಕಿನ್ಗೆ ಗ್ಲೋ ಸಹ ಕೂಡ ನೀಡುತ್ತೆ. ನೋಡ್ಬೋದು ಇಲ್ಲಿ ನಾನು ಯಾವ ರೀತಿಯಾಗಿ ಕುಡಿತಿದ್ದೀನೋ ಅದೇ ರೀತಿಯಾಗಿ ನಾರ್ಮಲ್ ಆಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಅಷ್ಟೇ. ಖಾಲಿ ಹೊಟ್ಟೆಯಲ್ಲಿ ಕುಡಿದಾದ ನಂತರ 1 ಅವರ್ ನೀವು ಯಾವುದೇ ಒಂದು ಟೀ, ಕಾಫಿ ಏನನ್ನ ಸಹ ಕೂಡ ಸೇವನೆ ಮಾಡಬಾರ್ದು. ಸೊ ಇದೇ ರೀತಿಯಾಗಿ 7 ದಿನಗಳ ಕಾಲ ಅಥವಾ 1 ವೀಕ್ ಕಂಟಿನ್ಯೂಸ್ ಆಗಿ ಈ ಒಂದು ಡ್ರಿಂಕ್ನ ನೀವು ಕುಡಿದಿದ್ದೇ ಆದಲ್ಲಿ ಹೊಟ್ಟೆ ಸುತ್ತ ಎಷ್ಟೇ ಒಂದು ಶೇಖರಣೆಗೊಂಡಿರುವಂತಹ ಬೊಜ್ಜಾಗಿರ್ಬೋದು ಅದು ಬೆಣ್ಣೆಯಂತೆ ಕರಗ್ಬಿಡುತ್ತೆ. ಮತ್ತು ವೆಯ್ಟ್ ಲಾಸ್ ಆಗೋದಕ್ಕೆ ಸಹ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇನ್ನೂ ಏನಾದರೂ ಈ ಒಂದು ಡ್ರಿಂಕ್ನ ಬಗ್ಗೆ ಇನ್ನೂ ಮತ್ತಷ್ಟು ಇನ್ಫಾರ್ಮೇಷನ್ ಬೇಕು, ಡೌಟ್ಸ್ ಏನಾದರೂ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ವಲ್ಪ ಡಿಲೇ ಆದರೂ ಸಹ ಕೂಡ ನಾನು ಖಂಡಿತವಾಗ್ಲೂ ಎಲ್ರಿಗೂ ಆನ್ಸರ್ ಮಾಡೇ ಮಾಡ್ತೀನಿ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.